ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ. ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಚಲೋ. ಅನುಮತಿ ಇಲ್ಲದೆ ಚಾಮುಂಡಿ ಚಲೋಗೆ ಮುಂದಾಗಿದ್ದಾರೆ ಈಗ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು. ದಸರಾ ಉದ್ಘಾಟನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ಅಧಿಕೃತವಾಗಿ ಆಯ್ಕೆ ಮಾಡಿದ್ದಾಗಿದೆ. ಇನ್ನೊಂದು 12-13 ದಿನದಲ್ಲಿ ದಸರಾ ಏನು ಆರಂಭ ಆಗುವಂಥದ್ದಿದೆ. ಅದಕ್ಕೆ ಬಾನು ಮುಷ್ತಾಕ್ ಅವರೇ ಅಧಿಕೃತವಾಗಿ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಈಗ ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಚಲೋ ನಡೆಸಲಾಗ್ತಾ ಇದೆ. ಅನುಮತಿನೇ ಇಲ್ಲ, ಆದರೂ ಕೂಡ ಚಾಮುಂಡಿ ಚಲೋಗೆ ಮುಂದಾಗಿದ್ದಾರೆ. ಪೊಲೀಸರು ಮನವೊಲಿಕೆಗೂ ಕೂಡ ಹಿಂದೂ ಕಾರ್ಯಕರ್ತರು ಜಗತಾ ಇಲ್ಲ. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ ಸೇರಿದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಪ್ರತಿಭಟನಾಕಾರರು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಸರಿ ಇಲ್ಲ ಅಂತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಸರ್ಕಾರದ ಒತ್ತಡದ ಮೇಲೆ ಪೊಲೀಸರು ಅಣತಿಯಂತೆ ನಡ್ಕೊತಾ ಇದ್ದಾರೆ. ಇದು ಪೊಲೀಸರು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದು ಸರ್ಕಾರದ ಅಣತಿ ಅಂದರೆ ಅದ್ರ ಪ್ರಕಾರ ಇವರು ನಡ್ಕೊತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಏನ್ ಗೊತ್ತಂದ್ರೆ ಈಗ ನಿಮ್ಗೆ ನಿಮ್ ಮೇಲೆ ನಿಮ್ಗೆ ಯಾರು ಪರ್ಮಿಷನ್ ನಮ್ಮವರು ಸ್ವಲ್ಪ ಜಾರಿ ಕೊಡಿ, ನಮ್ಮವ್ರು ಜಾರಿ ಕೊಡಿ. ಇನ್ನೊಂದು ವ್ಯಾನ್ ಇಸ್ಕೊಳ್ಳಿ, ಇನ್ನೊಂದು ವ್ಯಾನ್ ತಗೊಳ್ಳಿ, ಇನ್ನೊಂದು ಆಯ್ತು, ಅನುಮತಿ ನಿಂತ್ಕೊಳ್ಳುತ್ತಪ್ಪ ಅಂತ ನಿರಾಕರಿಸಿ ನಿಂತ್ಕೊಳ್ಳುತ್ತಪ್ಪೇನ್ರಿ. ಚಲೋಗಾದ್ರೆ ಸರಿ ಆಯ್ತು. ಏನಂತ ಕೊಟ್ಟಿದ್ದಾರೆ, ಅದಲ್ರಿ ಏನಂತ ಕೊಟ್ಟಿದ್ದಾರೆ ಅರ್ಜಿಲಿ? ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಕೊಟ್ಟಿದ್ದಾರೆ. ಬೆಟ್ಟಕ್ಕೆ ಹೋಗೋದು ಅಪರಾಧವಾ? ಚಲೋ ಮಾಡಿ